ಮೇ ಬಿ ಈ ಸೀರಿಯಲಲ್ಲಿ ಟ್ವಿಸ್ಟ್ ಯಾವಾಗ ಬೇಕಿದ್ರೂ ಕೊಡ್ಬೋದು, ಐಶ್ವರ್ಯ ಏನಾದರೂ ಬರ್ತಾರಾ ಅಂತ. ಮೇಡಮ್ ನಂಗೆ ಗೊತ್ತಿಲ್ಲ ಮೇಡಮ್, ಏನೋ ಗೊತ್ತಿಲ್ಲ, ಪ್ರೊಡ್ಯೂಸರ್ ಕೇಳಿ ನನಗೆ ಗೊತ್ತಿಲ್ಲ ಮೇಡಮ್. ಏನೋ ಬರ್ಬೋದೇನೋ, ಬಂದ್ರೆ ಚೆನ್ನಾಗಿರುತ್ತೆ. ನೀವು ಹೇಳಿದ್ರಿ ಬಿಗ್ ಬಾಸ್ ಅಲ್ಲಿ ನಾನು ಇರೋದನ್ನ ನೋಡಿ, ನನ್ನ ವ್ಯಕ್ತಿತ್ವ ನೋಡಿ ಈ ಸೀರಿಯಲ್ಗೆ ಆಯ್ಕೆ ಮಾಡಿದ್ರು ಅಂತ. ಅಂದ್ರೆ ಎಲ್ಲರ ಜೊತೆ ಹೊಂದಾಣಿಕೆ ಇರ್ತಾ ಇತ್ತು ನಿಮ್ಗೆ, ಸೊ ಹಾಗಾಗಿ ಅವರು ಹೊಂದಾಣಿಕೆ ಇರ್ತಾ ಇತ್ತು. ದೊಡ್ಡ ಮಗನ್ಗೆ ಅದೇ ತರ ಸೊಸೆ ಬೇಕಲ್ವಾ, ಅದಕ್ಕೆ. ಹೌದು ಮೇಡಮ್, ಆ ಥರ ಹೊಂದಾಣಿಕೆ ಅವರು ಮನೆಗೆ ಸೊಸೆಯಾಗಿ ಬಂದ್ರೆ ನನಗೂ ಖುಷಿನೇ, ಮನೆಯವ್ರಿಗೂ ಚೆನ್ನಾಗಿ ಇರುತ್ತೆ. ಬಿಗ್ ಬಾಸ್ ಮನೇಲಿ ಐಶ್ವರ್ಯ ಅವ್ರದ್ದು ಹೊಂದಾಣಿಕೆ ಚೆನ್ನಾಗಿತ್ತು ಮೇಡಮ್. ಮನೆಯವ್ರ ಜೊತೆ ಹೊಂದಾಣಿಕೆ ಚೆನ್ನಾಗಿತ್ತು, ನನ್ನ ಜೊತೆ ಹೊಂದಾಣಿಕೆ ಚೆನ್ನಾಗಿತ್ತು. ಶಿಶಿರ್ ಅವರು ಬೇರೆಯವ್ರ ಜೊತೆನೂ ಚೆನ್ನಾಗಿ ಬರೀತಿದ್ರು ಅವರು. ಮೇಡಮ್ ನೋಡೋಣ ಮುಂದೆ ಶಿಶಿರ್ ಅವ್ರು ನಾನೇನ್ ಬೇಕು ಅಂತ ಸರ್ ಅಂದ್ರೆ ಸ್ಟ್ರೇಟ್ ಅವೇ ಇಲ್ಲಿ ಎರಡು ವಿಷಯ, ದೊಡ್ಡ ವಿಷಯಕ್ಕೆ ಕನೆಕ್ಟ್ ಆಗುತ್ತೆ. ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮಿಲಿ, ದೊಡ್ಡ ಮನೆ. ಆ್ಯಂಡ್ ಈ ಕಥೆಯ ಪ್ಲಾಟ್ ನೋಡಿದಾಗ, ಅಂದರೆ ನಾವು ಕಂಡಂಥ ಪ್ಲಾಟ್ ನೋಡಿದಾಗ ಇಲ್ಲಿ ಯಜಮಾನ ಸಿಂಹಾದೇಶ ಮೇಲೋ ಬರ್ತಾರೆ. ಅಂದರೆ ಒಂದು ಧಾರಾವಾಹಿಯ ಮೂಲಕವೂ ಇಬ್ಬರು ದಿಗ್ಗಜರನ್ನು ಕನೆಕ್ಟ್ ಆಗುವಂತಹ ರೀತಿಯಲ್ಲಿ ತೋರಿಸುವಂತಹ ಪ್ರಯತ್ನ ಇಲ್ಲ. ಅದು ಮೇಯ್ನ್ ಸಿನಿಮಾಗಳಿಗೆ ಆ ಥರ ಏನು ಕನೆಕ್ಟ್ ಆಗಲ್ಲ. ಇದು ಕೇವಲ ಮನೆಯ ಹೆಸರಷ್ಟೇ ಶ್ರೀಗಂಧದ ಗುಡಿ ಅಂತಾಗಿರುತ್ತೆ. ಬಟ್ ಈ 4 ಪಾತ್ರದ ಒಂದು ಸರ್ಕಮ್ಸ್ಟೆನ್ಸಸ್ ಏನಿದೆ, ಅದು ಆ ಎಲ್ಲ ದಿಗ್ಗಜ ನಟರು ಮಾಡಿರುವಂತಹ ಪಾತ್ರದ ಪ್ರಕೃತಿಯೇ ಆಗಿರುತ್ತೆ. ಉದಾಹರಣೆಗೆ ಮುತ್ತುರಾಜಂದು ತುಂಬ ಸೌಮ್ಯ ಸ್ವಭಾವ, ಇವನು ದಾರಿ ತಪ್ಪಿದ ಮಗ, ಅವನು ಯಾವಾಗಲೂ ರೆಬಲ್ ಸ್ಟಾರು, ಮೂರನೇ ಅವನು. ಕೊನೆ ಅವನು ತುಂಬ ಸಿಂಪಲ್ಲು, 3 ಜನ ಅಣ್ಣಂದ್ರೆ ಚೆನ್ನಾಗಿದ್ರೆ ಸಾಕು ಅನ್ನೋ ಥರ. ಸೊ ನಮಗೆ ಒಂದು ಸೀರಿಯಲಲ್ಲಿ ನೋಡಿ, ಒಬ್ಬ ಹೀರೋ ಒಂದ ಕೋಪಿಷ್ಟ ಆಗಿರ್ತಾನೆ ಅಥವಾ ಸೌಮ್ಯ ಸ್ವರೂಪಿಯಾಗಿರ್ತಾನೆ. ಇಲ್ಲಿ ನಮಗೆ 4 ಪಾತ್ರದ ಹೆಚ್ಚು ಕಮ್ಮಿ ನವರಸಗಳು ಬಂದಾಗ ಆಗ್ಬಿಡುತ್ತೆ. ಕೊನೆಗೆ ಅವಳು ಬಂದು ಆ 4 ಜನನ ಒಂದು ದಾರಿಗೆ ತರ್ತಾಳ. ಅವ್ರು ಹೇಳಿದಾಗೆ ಅಷ್ಟು ಕೊಳಕಾಗಿರೋ ಮನೆಯನ್ನು ಸಸ್ಟೈನಬಲ್ ಮಾಡಬೇಕು ಇಡೀ ದೇಶಕ್ಕೆ ಅಂತ ಹೊರಟಿರ್ತಾಳೆ ಅವಳು. ಬಟ್ ತನ್ನ ಮನೆಯೇ ಆ ಪರಿಸ್ಥಿತಿನಲ್ಲಿರುತ್ತೆ. ಅದನ್ನು ಅವಳು ಸರಿ ಮಾಡ್ತಾಳ ಅನ್ನೋದೇ ಕಥಾಹಂದರ. ಬಟ್ ಅದು ಯಾವುದೇ ಆ ಹಳೆ, ಯಾಕಂದರೆ ದೊಡ್ಡ ಮನೆಯ 3 ಜನರು ಆ ಸಿನಿಮಾವನ್ನು ಮಾಡಿದ್ದಾರೆ, ಶ್ರೀಗಂಧದ ಗುಡಿ. ಸೊ ಅದಕ್ಕೂ ಮತ್ತು ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಅವರ ಅಣ್ಣ ಅವರ ಅಭಿಮಾನಿ ಆಗಿರೋದ್ರಿಂದ ಮಕ್ಕಳಿಗೂ ಅಣ್ಣವರಿಗೆ ಸಂಬಂಧಪಟ್ಟ ಹೆಸರು, ಅವರ ಮನೆಗೂ ಅಣ್ಣ ಅವರ ಸಂಬಂಧಪಟ್ಟ ಹೆಸರು ಇಟ್ಟಿರ್ತಾರೆ. ಇಷ್ಟೇ ಕಥೆ. ಆ್ಯಕ್ಚುಲಿ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ, ಧನ್ಯವಾದಗಳು. ಅವನು ನಟರಾಜ ಒಬ್ಬ ಲಾರಿ ಡ್ರೈವರ್ ಆಗಿರ್ತಾನೆ. ಅವನ ಅಣ್ಣವ್ರ ಅಭಿಮಾನಿ ಆಗಿರೋದ್ರಿಂದ ಆ ಲಾರಿಗೆ ಗಂಧದ ಗುಡಿ ಅಂತ ಹೆಸರು ಹಾಕೊಂಡಿರ್ತಾನೆ. ನೀವು ನೋಡಿರ್ಬೋದು, ಆ ಲಾರಿ ನೇಮ್ ಪ್ಲೇಟೇ ತಂದು ಆ ಮನೆ ಮುಂದೆ ಹಾಕ್ಕೊಂಡಿರ್ತಾನೆ ಅವನು. ಅಷ್ಟೇ ಅದ್ರ ಉದ್ದೇಶ, ಇನ್ನೇನೂ ಇಲ್ಲ. ಹೆಣ್ಮಗು ಬಂದಮೇಲೆ ಒಳ್ಳೇದಾಗತ್ತೆ. ಅದೇ ಹೇಳಿದೆ ನಾನು, ಹೆಣ್ಮಕ್ಳಿಗೆ ಆ್ಯಕ್ಚುಲಿ ಶಾಪ. ಎಲ್ಲದರಲ್ಲೂ ಏನು ಮಾಡ್ತಾರೆ ಅಂದರೆ, ಕೂಡು ಕುಟುಂಬ ಇರುತ್ತೆ, ಒಬ್ಳು ಬಂದ್ಲು ಅಂದರೆ ಹಾಳಾಯಿತು ಅಂತ ಹೇಳ್ತಾರೆ. ಇದು ಆಪೋಸಿಟ್ ಆಗಿದೆ. ಆಮೇಲೆ ತುಂಬ ಡಿಫ್ರೆಂಟ್ ಆಗಿದೆ, ನಮ್ಗೆ ತುಂಬ ಇಷ್ಟ ಆಗಿದ್ದೆ ಅದು. ಆಮೇಲೆ ಒಂದು ಚಾನಲ್ಲಿಗೂ ತುಂಬ ಧೈರ್ಯ ಬೇಕು. ನೀವು ಫಸ್ಟ್ ಪ್ರಮೋ ನಿಮಗೆ ತೋರಿಸ್ಲಿಲ್ಲ ಇಲ್ಲಿ, ನೀವು ಫಸ್ಟ್ ಪ್ರಮೋ ನೋಡಿ. ಒಂದು ಹೆಣ್ಮಗು, ಒಂದು ಮೆಗಾ ಸೀರಿಯಲ್ ಮಾಡೋದೇ ಒಂದು ಹೆಣ್ಮಕ್ಳಿಗೋಸ್ಕರ, ಹೆಣ್ಮಕ್ಳು ಇರಬೇಕು ಅಂತ. ಫಸ್ಟ್ ಪ್ರಮೋಲಿ ಒಂದು ಹೆಣ್ಣು ಫೇಸೇ ಇಲ್ಲ ಆ ಪ್ರಮೋಲಿ. ಅಲ್ಲೇ ನಿಮಗೊಂದು ಏನೋ ಬೇರೆ ಮಾಡಿದ್ದಾರೆ ಅಂತ ಅನ್ಸತ್ತೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.